ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಮೈಸೂರಿನ ಯದುವಂಶದ ವಾರಸುದಾರರು ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೇ, ಮಾಜಿ ಸಚಿವರಾದ ಮಾನ್ಯ ಶ್ರೀ ಎಸ್.ಎ. ರಾಮದಾಸ್ ಅವರೇ, ಈ ಕೃತಿಯ ಬಿಡುಗಡೆಯ ಹಿಂದಿನ ಚೈತನ್ಯ ಸ್ವರೂಪರಾದ ರಮೇಶ್ ಕಡಬಂ ಅವರೇ, ವಿಶೇಷ ಆಹ್ವಾನಿತರಾದ ಶ್ರೀಕಂಠಯ್ಯನವರೇ, ಶ್ರೀನಿವಾಸ ಮೂರ್ತಿಯವರೇ, ರೀತಾ ಡಿಸೋಸ್ ಅವರೇ ಹಾಗೂ ಶ್ರೀಮತಿ ಸುಧಾ ಕಡಬಂ ಅವರೇ, ನೇಹಾ ಹಾಗೂ ಸಂದೇಶ್ ಕಡಬಂ ಅವರೇ, ದಿವ್ಯಾ ಹಾಗೂ ಶ್ರೇಯಸ್ ಕಡಬಂ ಅವರೇ, ಶ್ರೀಮತಿ ಸರಸ್ವತಿ ಅವರೇ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರೇ, ಅವರ ಬಂಧುಗಳೇ ಹಾಗೂ ಅವರೆಲ್ಲ ಆತ್ಮೀಯರೇ, ಇವತ್ತಿನಿಂದ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭ ಆಗಿದೆ. ಅದೇ ರೀತಿ ಅವ್ರ ಜೀವನದಲ್ಲಿ ಅಧಿಕವಾದಂಥ ರೀತಿಯಲ್ಲಿ ಸೇವೆ ಸಲ್ಲಿಸಿರುವಂತಹ ರಮೇಶ್ ಕಡಬಂ ಅವ್ರ ಕುರಿತಾದ ಸಾರ್ಥಕ ಬದುಕು ಕೂಡ ಇವತ್ತು ಲೋಕಾರ್ಪಣೆಯಾಗಿದೆ. ಅಂತಹ ಸಾರ್ಥಕವಾದಂತಹ ಬದುಕನ್ನು ನಡೆಸಿದ್ರು ಅಂತ ಅನ್ನೋ ಕಾರಣಕ್ಕಾಗಿ ಅರ್ಥಪೂರ್ಣಕವಾಗಿ ಆ ಶೀರ್ಷಿಕೆಯಲ್ಲಿ ಸಚಿತ್ರವಾದ ವಿವರಗಳನ್ನೊಳಗೊಂಡಂತಹ ಬೃಹತ್ತಾದ ಕೃತಿ ಲೋಕಾರ್ಪಣೆಯಾಗಿದೆ. ನೀವು ಇನ್ವಿಟೇಷನ್ ಕೈಲಿಟ್ಕೊಂಡು ಹೋಗ್ಬೋದು, ಅನೇಕ ರೀತಿ ಪುಸ್ತಕಗಳನ್ನು ಕೈಲಿಟ್ಕೊಂಡು ಹೋಗ್ಬೋದು. ಆದರೆ ರಮೇಶ್ ಅವರ ಸಾರ್ಥಕ ಬದುಕನ್ನು ಓದಬೇಕು ಅಂದರೆ ಟೇಬಲ್ ಮೇಲೆ ಇಟ್ಟೇ ಓದಬೇಕು. ಅಷ್ಟು ಬೃಹತ್ ಗಾತ್ರದ ಸಚಿತ್ರವಾದ ಕೃತಿ ಇವತ್ತು ಬಿಡುಗಡೆಯಾಗಿದೆ. ಅಂತಹ ಬದುಕನ್ನು ನಡೆಸಿದ್ದಾರೆ. ಶ್ರೀಕಂಠಯ್ಯನವರಿಗೆ ಸ್ಮರಣಿಕೆ ಕೊಡಲಿಕ್ಕೆ ಮುಂಚೆ ರಾಮದಾಸ್ ಹೇಳಿದ್ರು, ಅವ್ರನ್ನ ಯಾತಿಗೆ ಸನ್ಮಾನ ಮಾಡ್ತಾಯಿದೆ ಅಂತೇಳಿ. ವಿದ್ಯಾರ್ಥಿಯಾಗಿದ್ದಾಗ ಬಹಳ ಒಡೆದ ಮೇಷ್ಟ್ರು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದನ್ನು ರಮೇಶ್ ಅವರೇ ಹೇಳಿದ್ರು. ನಮ್ಮ ಮೇಷ್ಟ್ರಾಗಿದ್ದರು, ಶಾಲಾ ದಿವಸಗಳಲ್ಲಿ ದಿವಸ ಬೆಳಗ್ಗೆ ಬಂದರೆ ಹೊಡಿಸ್ಕೋತಿದ್ದವನೇ ನಾನು. ಬಹುಶಃ ಶ್ರೀಕಂಠಯ್ಯನವ್ರ ಹತ್ರ ಹೆಚ್ಚು ಹೊಡೆದೇ ತಿಂದಿರೋನು ಯಾರು ಅಂದರೆ ಇದೇ ರಮೇಶ್ ಅಂತ ಹೇಳಿದ್ರು. ಅದಕ್ಕೆ ಶ್ರೀಕಂಠಯ್ಯನವರು ಭಾಳ ಕ್ವಯಟಾಗಿ ಹೇಳಿದ್ರು, ಹಿ ವಾಸ್ ಓವರ್ ಆ್ಯಕ್ಟಿವ್ ಅಂತ. ಅವತ್ತು ಹೊಡಿಲಿಕ್ಕೆ ಅವಕಾಶ ಇತ್ತು. ಹೊಡಿಸ್ಕೊಂಡ್ರೆ ಪೇಷಂಟ್ಗಳು ಸಾವಧಾನದಿಂದ ಕೇಳುವಂಥ ಸನ್ನಿವೇಶ ಇತ್ತು. ಹಾಗಾಗಿ ಬದುಕಿನಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ರೂಪಿಸ್ಕೊಡ್ಲಿಕ್ಕೂ ಸಾಧ್ಯ ಇತ್ತು. ಇವತ್ತು ಹೊಡೆಯೋಂಗಿಲ್ಲ, ಹೊಡಿಸ್ಕೊಳ್ಳುವಂಗಿಲ್ಲ. ಆ ಕಾರಣಕ್ಕಾಗಿ ಸಂಸ್ಕಾರಗಳನ್ನು ಕಳಿಸುವಂತಹದ್ದೇ ಪೋಷಕರಿಗೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತಕ್ಕಂತಹದ್ದು ಎಲ್ಲ ಹಿರಿಯರು ಒಪ್ಪುವಂಥ ಸಂಗತಿ. ಅಂಥ ಒಂದು ಸುಶಿಕ್ಷಿತರಾಗಿ ಬೆಳೆದಂಥವರು ರಮೇಶ್ ಅವರು ಬಹಳ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಂಥವರಲ್ಲ. ಇಲ್ಲಿ ರೀತಾ ಅವರು ಹೇಳಿದಾಗೆ ಬದುಕಿನ ವಿವಿಧ ಮಜಲುಗಳಲ್ಲಿ ಬಂದಂಥದ್ದನ್ನೆಲ್ಲ ಸವಾಲುಗಳನ್ನು ಧೈರ್ಯದಿಂದ ಸ್ವೀಕರಿಸಿ ಅದನ್ನು ಯಶಸ್ವಿಯಾಗಿ ಮುನ್ನಡೆಸಿರುವಂಥ ಕಾರಣಕ್ಕಾಗಿ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಮಾನಸಿಕ ರೋಗಿಗಳಿಗೆ ಸುಮಾರು 900ಕ್ಕೂ ಹೆಚ್ಚು ಜನರಿಗೆ ಒಂದು ಸೌಲಭ್ಯವನ್ನು ಕಲಿಸುವಂತಹ ವ್ಯವಸ್ಥೆಗಳನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಮಾನಸಿಕ ಖಿನ್ನತೆ, ಅಸ್ವಸ್ಥತೆ, ರಾಮದಾಸ್ ಅವರ ಬಗ್ಗೆ ಹೇಳಿದ್ದಾರೆ. ಮಾನಸಿಕ ರೋಗ ಹೋಗೋದು ಬೇರೆ, ಮಾನಸಿಕವಾದಂಥ ಖಿನ್ನತೆ ಬೆಳೆಸ್ಕೊಳ್ಳೋದು ಬೇರೆ. ದೋಸ್ ಆರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಅವು ಮಾನಸಿಕವಾಗಿ ಅಸ್ವಸ್ಥರಾದಂಥವ್ರಿಗೆ ಚಿಕಿತ್ಸೆಯನ್ನು ಕೂಡ ಮಾಡಿದ್ದಾರೆ. ಮಾನಸಿಕ ಖಿನ್ನತೆ ಕೂಡ ಇವತ್ತು ಬಹಳವಾಗಿ ಬೆಳೀತಾ ಇದೆ. ಡಿಪ್ರೆಷನ್ ಅಂತ ಅಂತೀವಲ್ಲ, ಅದು. ಒಂದೆರಡು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ, ಒಬ್ಬ ಯುವಕನಿಗೆ ಅವ್ರು ಡೈಲಿ ತಲೆನೋವು ಬರ್ತಿತ್ತು. ಬಹಳ ದೊಡ್ಡದು ಕಾರಣ ಬೇಕು ಅಂತಿಲ್ಲ ಖಿನ್ನತೆಗೆ.
ಅವ್ನು ಡಾಕ್ಟ್ರಿಗೆ ತೋರಿಸ್ಲಿಕ್ಕೆ ಹೋದರೆ ಏನು ಔಷಧಿ ಕೊಡ್ತಾರೋ ಏನೋ ಅದು ಭಯ ಇತ್ತು. ಅವನು ಕರ್ನಾಟಕದಿಂದ ದೂರದಲ್ಲಿ ವಾಸ ಮಾಡ್ತಿದ್ದ. ಅವ್ರ ತಾಯಿಗೆ ದಿನ ಫೋನ್ ಮಾಡ್ತಾಯಿದ್ದಂತೆ, ತಲೆನೋವಿದೆ ತಡ್ಕೊಡ್ಲಿಕ್ಕಾಗಲ್ಲ ಅಂತ. ಆದರೂ ಅವನಷ್ಟಕ್ಕೆ ಅವನಿರ್ತಾ ಒಂದು ದಿವಸ ಇದ್ದಕ್ಕಿದ್ದಂಗೆ 2ನೇ ಮಹಡಿಯಿಂದ ಜಿಗಿದು ಕೆಳಗಡೆಗೆ ಬಿದ್ದ, ಅಲ್ಲೇ ಪ್ರಾಣವಾಯಿತು. ಅದು ಹೋದ್ಮೇಲೆ ಎಲ್ಲರೂ ಹೇಳ್ತಾರೆ ಅಲ್ಲಿ ಸ್ನೇಹಿತರು, ದಿವಸ ತಲೆನೋವು ಅಂತಿದ್ದ ಹಾಗೆ ಅಂತೇಳಿ. ಆ ತಲೆನೋವು ಅಂತಿದ್ದ ಅಂದರೆ ಯಾರು ಸ್ನೇಹಿತರು ಅವನು ಹೋಗಿ ಚಿಕಿತ್ಸೆಯನ್ನು ಕೊಡಿಸಿದರೆ ತಲೆನೋವು ನಿವಾರಣೆ ಆಗಿದರೆ ಒಂದು ಜೀವ ಉಳಿಲಿಕ್ಕೆ ಸಾಧ್ಯ ಇತ್ತು. ಹಾಗೆ ಒಂದು ಮಹಿಳಾ ಕಾಲೇಜಿನಲ್ಲಿ ಒಂದು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಅವಾಗ ಕಾರಣ ಎಲ್ಲ ವಿಚಾರಣೆ ಮಾಡೋದ್ರಲ್ಲಿ ಹೊರಬಂದ ಸತ್ಯ ಅಂತಂದರೆ, ಹೆಣ್ಣುಮಗಳಿಗೆ ಹಾಸ್ಟೆಲ್ನಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ ಅಂತೆ. ಅದರ ಪೋಷಕರು ದಿವಸ ಹೋಗಿ ಬರೋದು ಕ್ಷೇಮ ಅಲ್ಲ, ಅದರಿಂದ ಹಾಸ್ಟೆಲಿರುವಂಥ ಅವರ ಅಪೇಕ್ಷೆ ಬೇಡ ಅಂತ ಹುಡುಗಿ ಇಚ್ಛೆ. ತಂದೆ ತಾಯಿಗೆ ಸಮ್ಮತಿಸಲಿಲ್ಲ ಅಂಥೇಳಿ ಆ ಹುಡುಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡು, ಅದು ಪಾಠ ಮಾಡ್ತಿದ್ದಂಥ ಶಿಕ್ಷಕರಿಗೂ ಗೊತ್ತು, ಸ್ನೇಹಿತರಿಗೂ ಗೊತ್ತು. ಹುಡುಗಿಗೆ ಹಾಸ್ಟೆಲ್ ಇರಲಿಲ್ಲ, ತರಗತಿಯಲ್ಲಿ ಶಿ ವಾಸ್ ನಾಟ್ ಅಲರ್ಟ್ ಆಲ್ ದಿ ಟೈಮ್ಸ್. ಆವಾಗಲೂ ಒಂದು ಸರಿ ಮಾನಸಿಕವಾಗಿ ಯೋಚನೆ ಮಾಡ್ತಿದ್ಲು ಅಂತನ್ನುವಂತಹ ಮಾತುಗಳನ್ನು ಹಾಡಿದ್ರು. ಅವರು ರಾಮದಾಸ್ ಅವ್ರು ಹೇಳ್ದಂಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತನೋ ಹಾಗೆ, ಆಯಾ ಸಂದರ್ಭಗಳಲ್ಲಿ ಖಿನ್ನತೆಗೆ ಒಳಗಾದಂಥವ್ರನ್ನ ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಧೈರ್ಯವನ್ನು ನೀಡಿದರೆ ಅಂಥ ಅನೇಕ ಜೀವಗಳು ಬದುಕನ್ನು ಉಳಿಸ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಅವ್ರ ಸಂಸ್ಥೆಯಿಂದ ಮಾಡಲಿಕ್ಕೆ ಸ್ವಾಮೀಜಿಯವ್ರ ಹತ್ರ ಮಾತನಾಡ್ತೀವಿ ಅಂತಂದರು. ಅವ್ರ ಅಭಿಮಾನ ಹೇಳಿದ್ದಾರೆ, ಅವ್ರು ಏನು ಮಾಡಬೇಕು ಅಂತಿದ್ದಾರೋ ಸಂಸ್ಥೆಯಲ್ಲಿ ಈಗಾಗಲೇ ಅಳವಡಿಸಿದ್ವಿ. ಅದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಎಲ್ಲ ಮಟ್ಟದ ನರ್ಸರಿಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ತನಕ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಲಿ ಕೌನ್ಸಿಲರ್ಸ್ ಮುಖಾಂತರ, ನಮ್ಮಲ್ಲಿ ಸೈಕಿಯಾಟ್ರಿಕ್ ಸೈಕಾಲಜಿ ಡಿಪಾರ್ಟ್ಮೆಂಟಿಂದ 4 ಜನ ಟೀಚರ್ಸ್ಗೆ ಅವರಿಗೆ ಎಕ್ಸ್ಪೋಜರ್ ಟ್ರೈನಿಂಗ್ ಕೊಟ್ಟಿದೆ. ಅಂದರೆ ಮಾನಸಿಕ ಖಿನ್ನತೆಗೆ ಒಳಗಾದಂಥವ್ರನ್ನ ಹೆಂಗೆ ಗುರುತಿಸ್ಬೇಕು ಅಂತೇಳಿ. ಅವ್ರು ಗುರುತಿಸಿದ್ರೆ ಅವರ ಸಂದರ್ಭದಲ್ಲೇ, ಈಗ ನಿಮ್ಮ ಮನೆಯಲ್ಲೂ ಕೂಡ ಎಲ್ರಿಗೂ ಖಿನ್ನತೆ ಬರೋದಿಲ್ಲ ಅಂತಲ್ಲ, ಜಂಟಿ ಕುಟುಂಬಗಳಿದ್ದಾಗ ಅವ್ರನ್ನ ಹಾಗೆ ಖಿನ್ನತೆಗೆ ಸರಿಪಡಿಸುವಂಥ ಅವಕಾಶ ಇತ್ತು. ಈಗ ಕುಟುಂಬಗಳು ವಿಭಿನ್ನವಾಗಿ ಸ್ವತಂತ್ರವಾಗಿರೋದ್ರಿಂದ ಅಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಕ್ಷಣದಲ್ಲೇ ಕಂಡುಕೊಳ್ತಕ್ಕಂಥದ್ದು ಸಮಸ್ಯೆ ಆಗಿರುತ್ತೆ. ಅದರಿಂದ ಖಿನ್ನತೆಗೆ ಒಳಗಾದಂಥವ್ರನ್ನು ಗುರುತಿಸೋದು, ಅವರಿಂದ ಸಾಧ್ಯ ಆದಷ್ಟು ಅವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು, ಸಮಾಧಾನವನ್ನು ನೀಡ್ತಕ್ಕಂಥದ್ದು ಅವರಿಂದ ಆಗಲಿಲ್ಲ ಅಂದರೆ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಅಗತ್ಯ ಬಿದ್ದಾಗ ವಾರಕ್ಕೆ ಅಥವಾ 15 ದಿವಸಕ್ಕೆ ರೆಗ್ಯುಲರಾಗಿ ಕೌನ್ಸಿಲರ್ಸ್ನ ಸಂಸ್ಥೆ ಕಳಿಸಿ ಅವರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಅಂತ ಅನ್ನೋದನ್ನು ಈಗಾಗಲೇ ಜಾರಿಗೆ ತಂದಿದೆ. ಅವ್ರ ಸಲಹೆಯನ್ನು ಪರಿಗಣಿಸಿ ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಸ್ಥೆಯ ಹೊರಗಡೆಗೂ ಕೂಡ, ಗ್ರಾಮಾಂತರ ಪ್ರದೇಶಗಳಿಗೂ ಕೂಡ ಅದನ್ನು ಹೇಗೆ ವಿಸ್ತರಿಸ್ಬೋದು ಅಂತ ಅನ್ನೋದ್ರ ಬಗ್ಗೆ ಪರಿಶೀಲಿಸಲಾಗುತ್ತೆ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮಾನಸಿಕವಾಗಿ ಅಸ್ವಸ್ಥರಾದಂಥವ್ರನ್ನು ಕುಟುಂಬದಲ್ಲಿ ಅವರೆಷ್ಟೇ ಜೋಪಾನ ಮಾಡಿದ್ರೂ ಕೂಡ ಅವ್ರನ್ನ ಜೊತೆಯಲ್ಲಿ ಇರಿಸ್ಕೊಳ್ಳೋದು ಕಾರಣಾಂತರಗಳಿಂದ ತೊಂದರೆ ಆದಾಗ ಅವ್ರಿಗಿಂತಹ ಒಂದು ಶೆಲ್ಟರ್ ಅಗತ್ಯ ಆಗಿರುತ್ತೆ. ಅದಕ್ಕೆ ಅವರು ಇಲ್ಲಿ ಹೇಳಿದ್ದು, ಅದಕ್ಕೆ ಆಸ್ಪತ್ರೆ ಥರ ಹೆಸರನ್ನು ಕರೆಯೋದ್ರ ಬದಲು ಅದಕ್ಕೆ ರಿಹ್ಯಾಬಿಲಿಟೇಷನ್ ಅನ್ನುವ ಹೆಸರನ್ನು ಕೊಟ್ಟು ಅವ್ರಿಗೆಲ್ಲ ಅಲ್ಲಿ ಪುನರ್ವಸತಿಯನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಆ ವಿಡಿಯೋಗಳಲ್ಲಿ ಕೂಡ ನೋಡಿದ್ದಾರೆ. ಅವರು ಮಾನಸಿಕ ಅಸ್ವಸ್ಥರಿಗೆ ಪ್ರತ್ಯೇಕವಾಗಿ ಅವರನ್ನು ಬಂಧನದಲ್ಲಿಡುವಂಥ ಕೆಲಸವನ್ನು ಮಾಡದೆ, ಅವ್ರಿಗೆ ಯಾವ್ಯಾವುದರಲ್ಲೇ ಆಸಕ್ತಿ ಇದೆ, ಅದು ವ್ಯಾಯಾಮ ಮಾಡೋದಿರ್ಬೋದು, ಆಟೋಟಗಳಿರ್ಬೋದು, ಬೇರೆ ಬೇರೆ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇರ್ತಿಲ್ಲ ಅದರಲ್ಲಿ ತೊಡಗಿಸ್ಕೊಳ್ಳುವಾಗಿ ಮಾಡೋದ್ರಿಂದ ಅಸ್ವಸ್ಥರು ಕೂಡ ಮತ್ತೆ ನಾರ್ಮಲ್ಲಾಗಿ ಸಾಮಾನ್ಯ ಜೀವನಕ್ಕೆ ಬದುಕುವಂಥ ಅವಕಾಶವನ್ನು ಕಲ್ಪಿಸ್ತಾ ಇರ್ತಕ್ಕಂಥದ್ದು ಸಂತೋಷ ಸಂಗತಿ. ಈ ಸಂದರ್ಭದಲ್ಲಿ ಶ್ರೀಕಂಠಯ್ಯನವರು, ಶ್ರೀನಿವಾಸ ಮೂರ್ತಿಯವರು ಮತ್ತು ರೀತಾ ಡಿಸೋಸ್ ಅವರು ಅವರ ಅನಿಸಿಕೆಯನ್ನು ವ್ಯಕ್ತ ಮಾಡಿದ್ದಾರೆ. ಮತ್ತು ಅವರ ಪುತ್ರರುಗಳಾದಂತಹ ಸಂತೋಷ್ ಮತ್ತು ಶ್ರೇಯ ಅವರು ಕೂಡ ತಂದೆಯವರ ಬಗ್ಗಿನ ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ. ರಮೇಶ್ ಕಡಬಮ್ ಅವರ ಇದು ಮಾನಸಿಕ ಅಸ್ವಸ್ಥರಿಗೆ ಅಂತಂದರೆ ಏನು ಗೋಡೌನ್ ಥರನೋ ಗ್ಯಾರೇಜ್ ಥರ ಇದೆ ಅಂತ ಅಂದ್ಕೊಳ್ಬಾರ್ದು. ವ್ಯವಸ್ಥೆಗಳು ನೀವು 5 ಸ್ಟಾರ್ ಹೋಟ್ಲಿಗೆ ಏನು ಹೋದರೆ ಸೌಲಭ್ಯ ಇರುತ್ತೋ ಅದೆಲ್ಲ ಸೌಲಭ್ಯಗಳನ್ನು ಕೂಡ ಮಾನಸಿಕ ಅಸ್ವಸ್ಥರಿಗೆ ಒದಗಿಸಿರುವಂಥ ಕೀರ್ತಿ ರಮೇಶ್ ಕಡಬಮ್ ಮತ್ತು ಅವರ ಕುಟುಂಬದವರಿಗೆ ಸಲ್ಲುವಂಥದ್ದು. ಅವರ ಮನೆಯನ್ನು ಅಷ್ಟೇ ಅವರು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅಂದರೆ ಬಹಳ ಲಕ್ಸುರಿ ಅಂತಲ್ಲ, ಕಟ್ಟೋದ್ರಲ್ಲೂ ಸಾಮಾನ್ಯ ಇವತ್ತು ನಗರಗಳಲ್ಲಿ ಏನಾಗುತ್ತೆ ಅಂತಂದರೆ ಅವ್ರ ಮನೆ ಎಲ್ಲ ಪ್ಲ್ಯಾನ್ ಮಾಡಿಸಿರ್ತಾರೆ, ಒಂದಕ್ಕೆ ಅವಕಾಶ ಇರೋದಿಲ್ಲ. ಯಾವುದಂದರೆ ದೇವ್ರ ಗುಡಿಗೆ ಮಾತ್ರ ಅವಕಾಶ ಇರೋದಿಲ್ಲ. ಅವ್ರು ಹೇಳ್ತಾರೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಅದು ದೇವ್ರ ಗುಡಿಗೆ ಅವಕಾಶ ಇರಲಿಲ್ಲ ಅಂದರೆ ಅಡುಗೆ ಮನೆಯಲ್ಲೇ ಒಂದು ವಾರ್ಡ್ರೋಬ್ನಲ್ಲಿ ಇಟ್ಬಿಟ್ಟಿದ್ವಿ ಅಂತ. ಇದು ಸಾಮಾನ್ಯವಾದ ನಗರ ಪ್ರದೇಶಗಳಲ್ಲಿ ನೋಡುವಂತಹ ಸ್ಥಿತಿ.
ಆದರೆ ರಮೇಶ್ ಅವ್ರ ಮನೆಗೆ ಹೋದರೆ ಅಲ್ಲಿ ಪ್ರಮುಖವಾದಂಥ ಅಗ್ರಸ್ಥಾನ ಯಾವುದಕ್ಕಿದೆ ಅಂತಂದರೆ ಪೂಜೆ ಮಾಡುವಂಥ ವೆಂಕಟೇಶ್ವರನಿಗೆ ಅದ್ಭುತವಾದಂಥ ದೇವರ ಕೊಠಡಿಯನ್ನು ಮಾಡಿ ದೇವರ ಆಶೀರ್ವಾದ ಸದಾ ದೊರಕುವಂತ ಮಾಡಿದ್ದಾರೆ. ಮೈಸೂರಿನಲ್ಲಿ ಕೆಲವು ತಿಂಗಳುಗಳ ಹಿಂದೆ ಇಲ್ಲೊಂದು ಅಂಥದ್ದು ಒಂದು ಕಡಬ ಆಸ್ಪತ್ರೆ ಓಪನ್ ಆಯಿತು. ರಾಮದಾಸ್ ಅವರು ಕೂಡ ಬಂದಿದ್ದರು, ರವಿಶಂಕರ್ ಕೂಡ ಬಂದಿದ್ರು, ಅವರು ಕೂಡ ಅವರು ಕೂಡ ಬಂದಿದ್ರು. ಅವತ್ತು ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಅದನ್ನೆಲ್ಲ ಹೊಳೋಕೆ ನೋಡಿದಾಗ ನಾವು ಹೇಳಿದ್ವಿ, ಇದು ಆಸ್ಪತ್ರೆನೋ ಅಥವಾ ಒಂದು ಹೋಮ್ ಸ್ಟೇನೋ ಅಂತ ಕೇಳಿದ್ವಿ. ಅಷ್ಟು ಸೊಗಸಾಗಿ ಅದರಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅವ್ರ ಉದ್ದೇಶ ಹಾಗೆ ಮಾನಸಿಕ ಅಸ್ತ್ರ ಬಂದಂಥವ್ರು, ಅವ್ರ ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಅವ್ರು ಯಾರನ್ನೂ ಕೂಡ ಶಪಿಸದ ಹಾಗೆ, ಮನೇಲಿದ್ರೆ ಅಷ್ಟು ಚೆನ್ನಾಗಿರ್ತಿದ್ವಿ ಇಷ್ಟು ಚೆನ್ನಾಗಿರ್ತಿದ್ವಿ ಅಂತ ಮಾನಸಿಕವಾಗಿ ಬೇಸರ ಮಾಡ್ಕೊಳ್ಳೋದು ಹಾಗೆ ಅತ್ಯಂತ ವ್ಯವಸ್ಥಿತವಾಗಿರುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ ಹಾಗೆ ಅಂತ ನಮ್ಮ ಮಾತನ್ನು ಹೇಳಿ, ನಮ್ಮ ನಿರೂಪಣೆ ಮಾಡ್ತಾ ಇರುವಂಥ ಡಾಕ್ಟರ್ ಸುನಿಲ್ ಅವರು ಮತ್ತು ಅವರ ಸ್ನೇಹಿತರು ಅನೇಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಅವರು ಹೇಗೆ ಜೀವನವನ್ನು ರೂಪಿಸ್ಕೊಂಡ್ರು ಇತ್ಯಾದಿ ಮಾತುಗಳನ್ನೆಲ್ಲ ತಿಳಿಸಿದ್ದಾರೆ. ಶ್ರೀನಿವಾಸ ಮೂರ್ತಿಯವರು ಇಲ್ಲಿ ಭೇಟಿಯಾದ ತಕ್ಷಣವೇ ರಮೇಶ್ ಅವರು ಹೇಳಿದ್ದು ಟೆಂಪಲ್ ಬನಿಯನ್ಸ್ ಅಂತ ನಿಮಗೆ ಗೊತ್ತಿತ್ತಲ್ವ ಅಂದರು. ಬಹಳ ಪ್ರಸಿದ್ಧವಾದದ್ದು ಒಂದು ಕಾಲಕ್ಕೆ ಅಂತಂದರೆ ಅದರ ಮಾಲೀಕರಿಯವರು ಇವರೇ ನಮ್ಮ ಜೀವನ ಕೊಟ್ಟವರು ಅಂತೇಳಿ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ಳೋದಿದೆಯಲ್ಲ, ಜೀವನದಲ್ಲಿ ಅದೇ ಮನುಷ್ಯನನ್ನು ಎತ್ತರಕ್ಕೆ ಎತ್ತುವಂತಹದ್ದು. ಇವತ್ತು ಎತ್ತ ತಂದೆ ತಾಯಿಗಳನ್ನು ಕೂಡ ದೂರೀಕರಿಸುವ ಸಂದರ್ಭದಲ್ಲಿ ತಮ್ಮ ಜೀವನಕ್ಕೆ ಯಾವುದೋ ಕ್ಷಣದಲ್ಲಿ ಅನುಕೂಲ ಮಾಡಿಕೊಟ್ಟಂತಹದ್ದನ್ನು ನೆನಪಿಸ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಭಾರತೀಯ ಸಂಸ್ಕೃತಿ ಒಂದು ದೊಡ್ಡ ಪರಂಪರೆ. ಅದು ವಿದೇಶಗಳಿಗೂ ನಮ್ಮಲ್ಲಿರೋದಂತ ಸಂಸ್ಕಾರ ಸಂಸ್ಕೃತಿ ಅಂದರೆ ಹಿರಿಯರಿಗೆ ಗೌರವ ಸಲ್ಲಿಸೋದು, ಉಪಕಾರ ಮಾಡೋದು, ನೆನಪಿಸ್ಕೊಳ್ತಕ್ಕಂತಹದ್ದು, ಎಲ್ಲರೂ ಪ್ರೀತಿ ಗೌರವದಿಂದ ಇದು ನಮ್ಮ ಸಂಸ್ಕೃತಿಯ ಲಕ್ಷಣಗಳು. ಅಂತಹದ್ದನ್ನು ರಮೇಶ್ ಅವರು ಬದುಕಿನಲ್ಲಿ ರೂಪಿಸ್ಕೊಂಡಿದ್ದಾರೆ ಅಂತ ಅನ್ನೋ ಕಾರಣದಿಂದಾಗಿ ಅವರ ಎಲ್ಲ ಉದ್ಯಮಗಳು ಕೂಡ ಯಶಸ್ವಿಯಾಗಿ ನೆರವೇರ್ತಾ ಬಂದಿದೆ. ಮತ್ತು ಶ್ರೇಯಸ್ ಅವರು ಬೆಂಗಳೂರಿನಲ್ಲಿ ಡಯಾಗ್ನೋಸ್ಟಿಕ್ ಸೆಂಟ್ರ್ ಓಪನ್ ಮಾಡಿದಾಗ ಕೂಡ ತುಂಬ ಅತ್ಯುತ್ತಮವಾಗಿ ಹೈಟೆಕ್ ರೀತಿಯಲ್ಲಿ ಆವಾಗ ಹೊಂದಿದ್ದದ್ದು ಈಗ 3-4 ಆಗಿದೆ, ಸಂತೋಷ ಸಂಗತಿ. ಅವರ ಮಕ್ಕಳು ಮತ್ತು ಅವ್ರ ಸೊಸೆಯರು ಅಥವಾ ಮಕ್ಕಳಾಗಿ ಪರಿವರ್ತನೆ ಆಗಿರೋರು ಅವರೆಲ್ಲರೂ ಕೂಡ ಸುನಿಲ್ ಹೇಳಿದ್ರಲ್ಲ ಹಾಗೆ ಅವರೆಲ್ಲರೂ ಒಂದು ಕುಟುಂಬ ಅಂತಂದರೆ, ಕುಟುಂಬ ಅಂದರೆ ಏಕಾಭಿಪ್ರಾಯದಲ್ಲಿದ್ದರೆ ಊಟ ಮಾಡ್ಬೇಕಾದ್ರೆ 5 ಬೆರಳು ಸೇರಬೇಕು, ಒಂದು ಬೆರಳಿಂದ ಯಾರು ಊಟ ಮಾಡೋಕ್ಕಾಗಲ್ಲ. ಹಾಗೆ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಮಾಡಿದ್ರೆ ಜೀವನದಲ್ಲಿ ಬೇಕಾದ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದು ಯದುವೀರವ್ರು ಹೇಳಿದ್ರೆ ನಾನು ವಯಸ್ಸಿನಷ್ಟು ಸಂಸ್ಥೆಗೂ ಇದಾಗಿದೆ, ಅಷ್ಟು ಬೆಳೀಲಿಕ್ಕೆ ಕಾರಣ ಏನಂತಂದ್ರೆ ಸಂಘಟಿತವಾದಂಥ ಪ್ರಯತ್ನ. ರಮೇಶ್ ಅವರು ಮತ್ತು ಸುಧಮ್ಮ ಅವರ ತಾಯಿಯವರ ಸಂಬಂಧ ಅಷ್ಟು ಅನ್ಯೋನ್ಯವಾದಂತಹದ್ದು. ಇವರು ಸನ್ನೆ ಮಾಡಿದ್ರೆ ಅವ್ರು ತಿಳ್ಕೊಳ್ತಾರೆ, ಅವ್ರು ಸನ್ನೆ ಮಾಡಿದ್ರೆ ಇವ್ರು ತಿಳ್ಕೊಳ್ತಾರೆ. ಅದೇ ಕುಟುಂಬ ಅಂತ ಅನ್ನೋದು. ಪರಸ್ಪರ ಅನ್ಯೋನ್ಯವಾದಂಥ ಬಾಂಧವ್ಯ ಇದ್ದಾಗ ಸಂಸಾರ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬರು ಕೋಪ ಮಾಡ್ಕೋಬೇಕು, ಅವ್ರು ಸಮಾಧಾನ ಬೇಕು. ಇವರು ಕೋಪ ಮಾಡಬೇಕು, ಅವ್ರು ಸಹ ಇತ್ತು ಅಂದರೆ ಸಂಸಾರ ಯಶಸ್ವಿ ಆಗುತ್ತೆ. ಇಬ್ಬರು ಕೋಪ ಮಾಡಿದ್ರೆ ಬೀದಿಗೆ ಬರುತ್ತೆ ಅಷ್ಟೇ. ಅದರಿಂದ ಅವರಂತೂ ಅಷ್ಟು ಆತ್ಮೀಯವಾದ ಕುಟುಂಬ ಆದಿದ್ರೆ ಅವರಲ್ಲಿ ಮಕ್ಕಳಲ್ಲಿ ಎಲ್ಲರೂ ಅಂಥ ಒಳ್ಳೆಯ ಸಂಸ್ಕಾರಗಳನ್ನು ಕಲ್ಪಿಸಿದ್ದಾರೆ. ಆ ಕಾರಣಕ್ಕಾಗಿ ಅವ್ರ ಉದ್ಯಮ ಯಶಸ್ವಿಯಾಗಿ ನಡೀಲಿಕ್ಕೆ ಬಂದಿರೋದು ಸಂತೋಷ ಸಂಗತಿ. ಅವರನ್ನು ಕುರಿತಾಗಿ ತುಂಬ ಅತ್ಯುತ್ತಮವಾಗಿ ಇಲ್ಲಿ ಕೃತಿಯನ್ನು ರಚನೆ ಮಾಡಿದರೆ, ಒಳ್ಳೆಯ ವಿಶೇಷವಾದಂತಹ ಚಿತ್ರಗಳು, ಅದಕ್ಕೆ ವಿವರಣೆಗಳು, ಸಂಸ್ಥೆ ಬೆಳೆದಂತ ಬಂದ ರೀತಿ ಎಲ್ಲರೂ ನೋಡುವಂಥ ಪುಸ್ತಕವನ್ನು ತಯಾರು ಮಾಡಿದ್ದಾರೆ. ಅದಕ್ಕಾಗಿ ಅದನ್ನು ಸಿದ್ಧಪಡಿಸಿದವ್ರನ್ನೆಲ್ಲ ಅಭಿನಂದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮೈಸೂರಿನ ಮಹಾರಾಜರೇ ಬಂದಿರತಕ್ಕಂಥದ್ದು ಅದರ ಮಹತ್ವವನ್ನು ಹೆಚ್ಚಿದೆ. ಯಾವಾಗಲೂ ಮೈಸೂರಿನ ವಂಶಸ್ಥರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಏನು ಕೊಟ್ಟಿದ್ದಾರೆ ಅಂತ ದೊಡ್ಡ ಲಿಸ್ಟ್ ಮಾಡ್ತಾರೆ. ನಾವು ಯಾವಾಗಲೂ ಹೇಳೋದಂದರೆ ಏನು ಕೊಟ್ಟಿಲ್ಲ ಅಂತ ಹೇಳ್ಬಿಡಿ, ಗೊತ್ತಾಗುತ್ತೆ ಮಿಕ್ಕದೆಲ್ಲ ಕೊಟ್ಟಿದ್ದಾರೆ. ಅದು ಸಮಾಜಕ್ಕೆ ಬೇಕಾದಂಥ ಸಾಹಿತ್ಯ ಇರ್ಬೋದು, ಆರೋಗ್ಯ ಇರ್ಬೋದು, ಅವರು ಇಂಥದ್ದನ್ನು ಕೊಟ್ಟು ಅವರ ಆಲೋಚನಾ ಶಕ್ತಿ ಎಷ್ಟು ಅದ್ಭುತವಾಗಿತ್ತು ಅಂತಂದು ಒಬ್ಬ ಮಹಾರಾಜರಾಗಿ ವೈಭವದಿಂದ ಶ್ರೀಮಂತಿಕೆಯಲ್ಲಿ ತೇಲಾಡಬಹುದಾದ ವ್ಯಕ್ತಿ ಸಾಮಾನ್ಯರಿಗೆ ದೊರಕಬೇಕಾದಂಥ ಸೌಲಭ್ಯಗಳ ಗಮನ ಹರಿಸಿ ಇಡೀ ಬದುಕನ್ನು ಸಮರ್ಪಣೆ ಮಾಡಿಕೊಟ್ಟಂಥದ್ದು. ಒಂದು ಅಣೆಕಟ್ಟನ್ನು ಕಟ್ಟುವಾಗ ತಮ್ಮ ದೇಹದ ಮೇಲಿನ ಆಭರಣಗಳನ್ನು ಒತ್ತೆ ಇಟ್ಟು ಅಣೆಕಟ್ಟನ್ನು ಕಟ್ಟಿಸಿದಂಥವ್ರು ನಮ್ಮ ಮೈಸೂರು ಮಹಾರಾಜರು ಅಂತ ಅನ್ನೋದು ನಮ್ಮ ಜನ ನೆನಪಿಸ್ಕೊಳ್ಬೇಕಾದಂಥದ್ದು. ಅಂಥದ ವಂಶದ ಕುಡಿಯಾಗಿ ಬಂದಿರತಕ್ಕಂಥವರು. ರಾಮದಾಸ್ ಅವರು ಶಾಸಕರಾಗಿದ್ದರು, ಸಚಿವರಾಗಿದ್ದರು. ಹಿಂದೆ ಕಾರ್ಯಕ್ರಮ ಕೂಡ ಅವರು ಬಂದಿದ್ದರು. ಇವತ್ತು ಬಂದು ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು
ಸಂತೋಷ ಆಗಿದೆ. ರಾಮದಾಸ್ ಅವ್ರು ಹೇಳ್ದಂಗೆ ಇದು ಭಾಳ ಚೆನ್ನಾಗಿ ನಡೀಲಿ ಅಂತಂದರೆ ಇದು ಬೆಳಿಬೇಕು ಅಂತ ಹಾರೈಸೋಕ್ಕಾಗಲ್ಲ. ಇಷ್ಟು ಹೇಳ್ಬೋದು. ಅದು ಅಂತಂದರೆ ಕಡಬಮ್ಸ್ ಈ ಒಂದು ಪುನಶ್ಚೇತನ ಸಂಸ್ಥೆಗೆ ಬಂದಂಥವರೆಲ್ಲ ಉತ್ತಮವಾದ ಆರೋಗ್ಯವನ್ನು ಪಡೆದು ಮಾನಸಿಕವಾಗಿ ಸ್ವಸ್ಥರಾಗಿ ಸಮಾಜದಲ್ಲಿ ಸಮಾನವಾಗಿ ಬದುಕುವಂಥ ಅವಕಾಶಗಳು ಉಂಟಾಗಲಿ, ಅದಕ್ಕೆ ದೇವರ ಕೃಪೆ ಇರಲಿ ಅಂತ ಆಶಿಸ್ತಾ, ಭಗವಂತನ ಕೃಪೆ ನಿಮಗೆಲ್ಲರೂ ಇರಲಿ ಅಂತ ಹಾರೈಸಿ 4 ಮಾತಿಗೆ ವಿರಾಮವನ್ನು ಕೊಡ್ತೇವೆ. ಯದುವೀರವ್ರು ಹೇಳಿದಾಗೆ ನಾವು ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಇಬ್ಬರು ತೆರಳಬೇಕಾಗಿದೆ. ಅದಕ್ಕೆ ವೇದಿಕೆಯಲ್ಲಿರೋರು ನೀವೆಲ್ಲರೂ ಕೂಡ ಸಮ್ಮತಿಯನ್ನು ಸೂಚಿಸ್ತೀರಿ ಅಂತ ಭಾವಿಸಿ ಮುಂದಿನ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸಿ 4 ಮಾತು ವಿರಾಮ ಕೊಡ್ತೀವಿ.